ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಗಾನ್ಕೆ ಸೊಪ್ಪಿನ ಸಾಂಬಾರು ಯಾವ ಥರ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಗಾನ್ಕೆ ಸೊಪ್ಪಿನ ಮಸಪ್ಪು ಯಾವ ಥರ ಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡೋ ಇಟ್ಕೊಂಡಿದ್ದೀನಿ. ಸೊಪ್ಪನ್ನು 2 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಗಾನ್ಕೆ ಸೊಪ್ಪು ಇಲ್ಲಿ ಮತ್ತು ತೊಗರಿ ಕಾಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ತೊಗರಿ ಕಾಳು ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಕುಕ್ಕರ್ಗೆ ಒಟ್ಟಿಗೆ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಿ ಇವಾಗ ಗ್ಯಾಸ್ ಸ್ಟವನ್ನು ಅಂಟಿಸ್ಕೊತಾ ಇದ್ದೀನಿ. ಕುಕ್ಕರ್ನ ಇಟ್ಕೊಂಡು ಒಂದು ಚಮ್ ನೀರನ್ನು ಹಾಕೋಬೇಕಾಗುತ್ತೆ. ಒಂದು ಚಮ್ ನೀರು ಹಾಕೋತಾ ಇದ್ದೀನಿ. ಮತ್ತು ಸೊಪ್ಪು ಹಾಕಬೇಕಾಗುತ್ತೆ. ಇಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು 2 ಟೊಮೊಟೊ ಹಾಕ್ಕೋಬೇಕು. ಮತ್ತು ಮೆಣಸಿನ್ಕಾಯಿನ 3 ತೊಗೊಂಡಿದ್ದೀನಿ. ಮತ್ತು ತೊಗರಿ ಕಾಳನ್ನು ಹಾಕ್ಕೋತಾ ಇದ್ದೀನಿ. ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಮಸಪ್ಪು ಫಸ್ಟೇ ಸಾಲ್ಟ್ ಹಾಕಿ ಬೇಯಿಸ್ಕೊಳಂಗಿಲ್ಲ. ಫಸ್ಟ್ ಸಪ್ಪೆಲೆ ಬೇಯಿಸ್ಕೋಬೇಕಾಗುತ್ತೆ. ಸೊಪ್ಪು ಕಾಳು ಎಲ್ಲ ಮಿಕ್ಸಲ್ಲಿ ಬೇಯೋ ಅಷ್ಟೊತ್ತಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. 1 ವಿಷಲ್ ಬರಬೇಕಾಗುತ್ತೆ. ಒಂದು ವಿಷಲ್ ಆಗಿದೆ. ಈ ನೀರನ್ನು ಸಪ್ರೇಟು ತೆಕ್ಕೋಬೇಕಾಗುತ್ತೆ. ಸಪ್ರೇಟ್ ಪಾತ್ರೆಗೆ ಇಟ್ಕೊಂಡಿದ್ದೀನಿ. ನೀರು ತೆಕ್ಕೊಂಡಿದ್ದೀನಿ. ಏಕೆಂದರೆ ಕಹಿ ಇರುತ್ತಿದ್ದು ನೀರು ಥರ ಬಸ್ಕೋಬೇಕಾಗುತ್ತೆ. ಸೊಪ್ಪನ್ನು ಮಾತ್ರ ಮಸ್ಕೋಬೇಕು. ಕಾಳನ್ನು ಸಪ್ರೇಟ್ ತೆಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ಕಾಳೆಲ್ಲ ಮಸಪ್ಪೆಲ್ಲ ಇದಾಗ್ಬಿಡುತ್ತೆ. ಈ ಥರ ಮೆಣಸಿನ್ಕಾಯಿ, ಸೊಪ್ಪು ಮತ್ತು ಟೊಮೊಟೊ ಇರುತ್ತಲ್ಲ ಅದನ್ನ ಸಪ್ರೇಟಾಗಿ ತೆಕ್ಕೋಬೇಕು. ಇಟ್ಕೊಂಡಿದ್ದೀನಿ. ಬೇಯಿಸಿರೋದನ್ನ ಕಾಳನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈ ಥರ ಮಸ್ಕೊಬಿಟ್ಟು ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಒಂದು ರೌಂಡ್ ಮಾತ್ರ ರುಬ್ಕೋಬೇಕಾಗುತ್ತೆ. ಈ ಥರ ಬಂದಿದೆ ಫ್ರೆಂಡ್ಸ್. ಇವಾಗ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಸಾಂಬಾರಿಗೆ. ಗ್ಯಾಸ್ ಸ್ಟವನ್ನು ಅಂಟಿಸ್ಕೊತಾ ಇದ್ದೀನಿ. ಒಗ್ಗರಣೆ ಮಾಡೋಕ್ಕೆ ಫಸ್ಟು ಬಾಣಲೆಯನ್ನು ಇಟ್ಕೊಳ್ತೀನಿ. ಬಾಣಲೆ ಕಾಯ್ದಾದ್ಮೇಲೆ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಬಾಣಲೆ ಕಾದಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಸಾಸಿವೆಯನ್ನು ಹಾಕ್ಕೋಬೇಕಾಗುತ್ತೆ. ಕರಿಬೇವು ಹಾಕ್ತಾಯಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ರೋಸ್ಟ್ ಆದಮೇಲೆ ರುಬ್ಕೊಂಡಿರೋ ಮಸಾಲೆಯನ್ನು ಹಾಕೋಬೇಕು. ಸೊಪ್ಪನ್ನು ಕಾಳನ್ನು ಹಾಕೋಬೇಕಾಗುತ್ತೆ. ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಮಾತ್ರ ನೀರು ಹಾಕೋಬೇಕಾಗುತ್ತೆ. ಮಸಪ್ಪು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಒಂದು 2 ನಿಮಿಷ ಎಣ್ಣೆಲೆ ಬೇಯಬೇಕಾಗುತ್ತೆ.
ಒಂದು ಚೊಂಬು ನೀರನ್ನು ಹಾಕೋತಾ ಇದ್ದೀನಿ. ಮೂರು 4 ನಿಮಿಷ ಬೇಯಬೇಕಾಗುತ್ತೆ. ಸಾಲ್ಟನ್ನು ಹಾಕೋಬೇಕಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ನಾನು ಕಲ್ಲಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ. ಸೊ ಫ್ರೆಂಡ್ಸ್, ಗಾನ್ಕೆ ಸೊಪ್ಪು ನಿಮಗೂ ಇಷ್ಟ ಇದ್ದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆಲ್ಲ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ, ಮುದ್ದೆ ಮಾಡಿಕೊಂಡ್ರೆ ಹೆಲ್ತ್ಗೂ ಎಲ್ಲ ತುಂಬ ಒಳ್ಳೆಯದು, ತುಂಬ ಬಾಣ್ತಿರಿಗೆಲ್ಲ ತುಂಬ ಒಳ್ಳೆಯದು ತಿಂದರೆ ಗಾನ್ಕೆ ಸೊಪ್ಪು. ಸೊ ಈ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇದು ಗಾನ್ಕೆ ಸೊಪ್ಪು ನೀರೇ ಹಾಕೋಬಾರ್ದು, ಬಸ್ತಿರೋದನ್ನ ಬೇರೆ ಸಪ್ರೇಟ್ ನೀರನ್ನು ಹಾಕ್ಕೋಬೇಕಾಗುತ್ತೆ. ನಾನು ಬೇರೆ ಸಪ್ರೇಟ್ ನೀರನ್ನು ಹಾಕ್ಕೊಂಡಿದ್ದೀನಿ, ಏಕೆಂದರೆ ಗಾನ್ಕೆ ಸೊಪ್ಪಿನ ನೀರು ಕಹಿ ಇರುತ್ತೆ, ಅದಕ್ಕೋಸ್ಕರ. ಥ್ಯಾಂಕ್ ಯು.